ನಿಧಿ ಅಡುಗೆಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ಸ್ವಲ್ಪ ಯುನೀಕ್ ಆದ ಹೆಲ್ದಿಯಾದ ಚಟ್ನಿ ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ. ಟೇಸ್ಟ್ ವೈಸ್ ಅಂತೂ ಇದು ಸೂಪರ್ ಆಗ್ತದೆ. ಒಂದ್ಸಲ ಮಾಡಿದರೆ ಇದೆಯಲ್ಲ ಮತ್ತೆ ಮತ್ತೆ ಮಾಡ್ತೀರಾ. ಉಳಿದ ಚಟ್ನಿಗಿಂತ ಸ್ವಲ್ಪ ಡಿಫ್ರೆಂಟ್ ಆದ ಈ ಚಟ್ನಿ ದೋಸೆ, ಇಡ್ಲಿ, ಚಪಾತಿ ಹಾಗೂ ಅನ್ನದ ಜೊತೆ ಕೂಡ ನೀವು ಸರ್ವ್ ಮಾಡ್ಬೋದು. ಬನ್ನಿ ಮಾಡೋದು ಹೇಗೆ ಹಾಗೂ ಬೇಕಾಗುವ ಇಂಗ್ರೀಡಿಯೆಂಟ್ಸ್ ಏನಂತ ನೋಡೋಣ. ಈ ರೆಸಿಪಿಗೆ ಒಂದು ಸೌತೆಕಾಯಿಯನ್ನು ಬಳಸ್ತಾ ಇದ್ದೇನೆ. ಇದನ್ನು ಚೆನ್ನಾಗಿ ತೊಳೆದೇ ಇಲ್ಲಿ ಇಟ್ಟಿದ್ದೇನೆ. ಇದರ 2 ತುದಿಗಳನ್ನು ಸಹ ತುಂಡು ಮಾಡಿ ಇದನ್ನು ಪೀಸಸ್ ಮಾಡಬೇಕು. ಹಾಗೂ ಒಳಗಿದು ಬೀಜದ ಭಾಗ ಇದೆಯಲ್ಲ ಅದನ್ನು ತೆಗಿಬೇಕು. ಮೀಡಿಯಂ ಸೈಜಿದು ಪೀಸಸ್ ಮಾಡಿ ಇಲ್ಲಿ ಇಟ್ಟಿದ್ದೇನೆ. ಈ ರೀತಿ ಸಿಪ್ಪೆ ಸಮೇತವಾಗಿ ತುಂಡು ಮಾಡಿದ್ದೇನೆ. ನೆಕ್ಸ್ಟ್ ಈಗ ಒಂದು ಪ್ಯಾನಲ್ಲಿ 2 ದೊಡ್ಡ ಸ್ಪೂನಷ್ಟು ತೆಂಗಿನ ಎಣ್ಣೆಯನ್ನು ಸೇರಿಸಿ ಬಿಸಿಯಾದ ತಕ್ಷಣ ಇದರಲ್ಲಿ ಒಂದು 2 ಸ್ಪೂನಷ್ಟು ಕಡಲೆಬೇಳೆಯನ್ನು ಸೇರಿಸಿ ಹುರ್ಕೊಳ್ಬೇಕು. ಜೊತೆಗೆ ಒಂದು 4 ಹಸಿಮೆಣಸಿನಕಾಯಿಯನ್ನು ಸಹ ಸೇರಿಸುವ. ಇವೆರಡನ್ನು ಚೆನ್ನಾಗಿ 1 ರಿಂದ 2 ನಿಮಿಷಗಳ ಕಾಲ ಹುರಿಬೇಕು. ಈಗ ಒಂದು 4 ಸ್ಪೂನಷ್ಟು ತೆಂಗಿನ ತುರಿ ಹಾಗೂ ಒಂದು 2 ಸ್ಪೂನಷ್ಟು ಹುರಿಗಡಲೆ ಬೀಜವನ್ನು ಸೇರಿಸಿ ಫ್ರೈ ಮಾಡಬೇಕು. ತೆಂಗಿನ ತುರಿ ಲೈಟಾಗಿ ಕಲರ್ ಚೇಂಜ್ ಆಗಬೇಕು. ಇಲ್ಲಿ ಪುಟಾಣಿ ಕಾಳು ಕೂಡ ರೋಸ್ಟ್ ಆಗಿದೆ. ತೆಂಗಿನ ತುರಿ ಕೂಡ ಲೈಟಾಗಿ ಫ್ರೈ ಆಗಿದೆ. ಈಗ ತೆಗೆದಿಟ್ಟ ಸೌತೆಕಾಯಿಯನ್ನು ಸೇರಿಸುವ ಹಾಗೂ ಲೈಟಾಗಿ 1 ನಿಮಿಷ ಇದನ್ನು ಹುರ್ಕೊಳ್ಳುವ. ಮೀಡಿಯಂ ಉರಿಯಲ್ಲಿ ಇದನ್ನು ಫ್ರೈ ಮಾಡುವ. ಸೌತೆಕಾಯಿ ನೋಡಿ ಇಷ್ಟು ಫ್ರೈ ಆದರೆ ಸಾಕು. ನೀವು ಬೇಕಾದರೆ ಈ ಸಮಯದಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಹ ಸೇರಿಸ್ಬೋದು. ನೋಡಿ ಇಷ್ಟಾಗುವಾಗ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡುವ. ಫ್ಲೇಮ್ ಆಫ್ ಮಾಡಿದ ನಂತರ ಚಿಕ್ಕ ಶುಂಠಿ ತುಂಡು ಹಾಗೂ ಹುಣಸೆ ಹುಳಿ ಇದೆಯಲ್ಲ ಅದನ್ನು ಸೇರಿಸಿ ರುಚಿಗೆ ಉಪ್ಪನ್ನು ಸಹ ಸೇರಿಸಿ ಇದು ತಂದ ನಂತರ ಮಿಕ್ಸಿ ಜಾರಲ್ಲಿ ಸೇರಿಸಿ ಇದನ್ನು ನುಣ್ಣಗೆ ರುಬ್ಬಬೇಕು. ರುಬ್ಬಿದ ಚಟ್ನಿ ನೋಡಿ ಇಲ್ಲಿ ಒಂದು ಪಾತ್ರೆಯಲ್ಲಿ ಇಟ್ಟಿದ್ದೇನೆ. ನೋಡಿ ಈ ಹದದಲ್ಲಿರಬೇಕು. ಈಗ ಈ ಚಟ್ನಿಯ ಒಗ್ಗರಣೆಗೆ ತಯಾರು ಮಾಡೋಣ. ಒಗ್ಗರಣೆಯ ಚಿಕ್ಕ ಪ್ಯಾನಲ್ಲಿ 1 ಸ್ಪೂನ್ ಎಣ್ಣೆಯನ್ನು ಸೇರಿಸಿ ಗ್ಯಾಸ್ ಫ್ಲೇಮ್ ಆನ್ ಮಾಡಿ ಗ್ಯಾಸಲ್ಲಿ ಇಟ್ಟಿದ್ದೇನೆ. ಈಗ ಒಂದು ಅರ್ಧ ಟೀ ಸ್ಪೂನಷ್ಟು ಸಾಸಿವೆ ಹಾಗೂ ಅಷ್ಟೇ ಪ್ರಮಾಣದ ಉದ್ದಿನ ಬೇಳೆಯನ್ನು ಸೇರಿಸಿ ಹುರ್ಕೊಳ್ಬೇಕು. ಸ್ವಲ್ಪ ಕರಿಬೇವಿನ ಎಲೆ ಹಾಗೂ 1 ಒಣಮೆಣಸು ಇದನ್ನು ಸೇರಿಸಿ ಫ್ರೈ ಮಾಡುವ. ಒಗ್ಗರಣೆ ಚೆನ್ನಾಗಿ ಫ್ರೈ ಆಗಿ ರೆಡಿಯಾಗಿದೆ. ಗ್ಯಾಸ್ ಫ್ಲೇಮನ್ನು ಆಫ್ ಮಾಡುವ ಹಾಗೂ ಇದನ್ನು ಚಟ್ನಿಗೆ ಸೇರಿಸುವ. ಟೇಸ್ಟಿಯಾದ ಸೌತೆಕಾಯಿದು ಚಟ್ನಿ ಇಲ್ಲಿ ರೆಡಿಯಾಗಿದೆ. ಇದನ್ನಿಲ್ಲಿ ಸೌತೆಕಾಯಿದು ಸೆಟ್ ದೋಸೆ ಜೊತೆಗೆ ಸರ್ವ್ ಮಾಡ್ತಾ ಇದ್ದೇನೆ. ಈ ದೋಸೆದು ಲಿಂಕ್ ಬೇಕಾದರೆ ನೀವು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಚೆಕ್ ಮಾಡಿ. ಈ ದೋಸೆಗೆ ಈ ಚಟ್ನಿ ಇದೆಯಲ್ಲ ಸೂಪರ್ ಕಾಂಬಿನೇಷನ್ ಅಂತ ಹೇಳ್ಬೋದು. ನೋಡಿದ್ರಲ್ಲ ಎಷ್ಟು ಸುಲಭವಾದ ರುಚಿಯಾದ ಹಾಗೂ ತಂಪಾದ ಚಟ್ನಿ ಮಾಡ್ಬೋದಂತ. ನೀವು ಮಿಸ್ ಮಾಡಿದ ಈ ರೆಸಿಪಿಯನ್ನು ಟ್ರೈ ಮಾಡಿ ಹೇಗಾಗಿದೆ ಅಂತ ನಿಮ್ಮ ಫೀಡ್ಬ್ಯಾಕನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ರೆಸಿಪಿ ವಿಡಿಯೋ ಸ್ವಲ್ಪವಾದರೂ ಇಷ್ಟವಾಗಿದ್ದಲ್ಲಿ ವಿಡಿಯೋಕ್ಕೆ ಲೈಕ್ ಕೊಡುವುದರ ಜೊತೆಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.